ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ರತೀಶ್ ಕುಮಾರ್ ಸಿಂಗ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಡಿಜಿಎಂ ಅವರು, ಶ್ರೀ ಎಂ ಮುನೇಗೌಡರು, ಸಮಾಜ ಸೇವಕರು, ಶ್ರೀಮತಿ ಜಯರೇಖಾ, ಸಮಾಜ ಸೇವಕಿ, ಶ್ರೀ ಎನ್ ನಟರಾಜ್ ಗೌಡ. ವಿಜ್ಞಾನ ಮಹಾವಿದ್ಯಾಲಯ ಈ ಕಾರ್ಯಕ್ರಮ ಮುಗಿದ ನಂತರ 24 ಹಾಗೂ 25ನೇ ಸಾಲಿನಲ್ಲಿ ನಿರೂಪಿಸುವಲ್ಲಿರುವ ಪ್ರತಿಭೆಗಳಿಗೆ ಸನ್ಮಾನ ಸಮಾರಂಭ. ಕುವೆಂಪು ಲಲಿತ ಕಲಾ ಸಂಘದ ವತಿಯಿಂದ ನಮ್ಮೆಲ್ಲ 19 ಜನ ಪದಾಧಿಕಾರಿಗಳು ಮತ್ತು ರಾಜ್ಯ ವಕೀಲರ ಸಂಘದ ಎಲ್ಲ 35 ಜನ ನಿರ್ದೇಶಕರ ಸಹಕಾರದೊಂದಿಗೆ ಮತ್ತು ನಮ್ಮ ಎಲ್ಲ ವಕೀಲರ ಸಂಘದ ನೌಕರ ಬಂಧುಗಳು ಅವರೆಲ್ಲರ ಒಟ್ಟಿಗೆ ನಾವೆಲ್ಲರೂ ಸಹ ಕೇವಲ ನೆಪ ಮಾತ್ರಕ್ಕೆ ನಾವು ಕಲಾ ಸಂಘ ಅಂತೇಳಿ ಇಟ್ಕೊಳ್ಳುವಂಥದ್ದು. ಕುವೆಂಪು ಲಲಿತ ಕಲಾ ಸಂಘ ಇವತ್ತಿಗೆ 30 ವರ್ಷ ಆಗಿದೆ. ವಕೀಲರ ಸಂಘದ ಎಂಪ್ಲಾಯೀಸ್ನಲ್ಲಿರುವಂಥ ಒಂದು ಕಲೆ, ಸಾಹಿತ್ಯ, ಒಂದು ಕ್ರೀಡೆ ಇದರೆಲ್ಲ ಪ್ರೋತ್ಸಾಹಿಸಬೇಕು ಎನ್ನುವಂಥ ಉದ್ದೇಶದಿಂದ. ಏಕೆಂದರೆ ಪ್ರತಿಯೊಬ್ಬರು ನೌಕರರಲ್ಲೂ ಒಂದೊಂದು ರೀತಿ ಪ್ರತಿಭೆಗಳಿರ್ತವೆ. ಆ ಪ್ರತಿಭೆಗಳನ್ನು ಗುರುತಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ನಮ್ಮ ಯುಗದ ಕವಿ ರಸಋಷಿ, ನಮ್ಮ ಸಮುದಾಯದ ಒಬ್ಬ ರಾಷ್ಟ್ರಕವಿ ಆಗಿದ್ದಂತೂ ನಮ್ಮ ದೇಶಕ್ಕೆ ಕನ್ನಡ ಭಾಷೆಗೆ ಪ್ರಪ್ರಥಮವಾದ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಮಹಾನ್ ವ್ಯಕ್ತಿ ಹೆಸರಲ್ಲಿ ನಾವೆಲ್ಲರೂ ಸಹ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಮತ್ತು ನಾವು ಸೆಪ್ಟೆಂಬರ್ 8ನೇ ತಾರೀಕು ಕುವೆಂಪು ಕಪ್ ಅಂತೇಳಿ ಒಂದು ರಾಷ್ಟ್ರ ಮಟ್ಟದ ಆಯ್ಕೆಯ ತಂಡದ ಒಂದು ಕಬಡ್ಡಿ ಟೂರ್ನಮೆಂಟನ್ನು ಸಹ ಮಾಡಿದ್ವಿ. ಅದರಲ್ಲಿ ಪ್ರಥಮ ಬಹುಮಾನವಾಗಿ 50,000, 30,000 ಮತ್ತು 25,000 ರೀತಿಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಸಹ ಮಾಡಿಕೊಂಡಿದ್ವಿ. ಅದೆಲ್ಲ ನಮ್ಮೆಲ್ಲ ನೌಕರ ಬಂಧುಗಳು ಮತ್ತು ಇವತ್ತಿನ ಎಲ್ಲ ಕಾರ್ಯಕ್ರಮದ ನಮ್ಮ ನೌಕರ ವರ್ಗರಿಗೆ ಕೃಷ್ಣಮೂರ್ತಿ ಪೂಜಾರಿ ಪಳ್ಳದವರು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಅವರು ಸಹ ನಮ್ಮೆಲ್ಲ ಕುವೆಂಪು ಲಲಿತ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀವಿ. ಮತ್ತು ನಮ್ಮೆಲ್ಲ 30 ಜನ ನಿರ್ದೇಶಕರು ಮತ್ತು ಇವತ್ತು ನಮ್ಮ ಸ್ವಾಮೀಜಿಗಳು, ನಮ್ಮ ಸಮುದಾಯದ ಸ್ವಾಮೀಜಿಗಳು ಏನಿದೆ 3 ಜನರು ಸಹ ಅವರ ಪಾದಾರ್ಕವನ್ನು ಸಹ ನಾವು ಸ್ಮರಿಸ್ಕೋಬೇಕಾಗಿದೆ. ಇವತ್ತು ನಂಜಾವಧೂತ ಮಹಾಸ್ವಾಮೀಜಿಯವರು ಬಂದು ನಮ್ಮೆಲ್ಲ ನೌಕರವರಿಗೆ ಆಶೀರ್ವಚನ ಮಾಡಿದ್ದಾರೆ. ಅವರು ಸಹ ಕೃತಜ್ಞತೆಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತಾರೆ. ಸುಮಾರು ನಮ್ಮ ನೌಕರ ಮಕ್ಕಳಿಗೆ SSLC ಮತ್ತು PUC ಮಕ್ಕಳಿಗೆ ಒಂದು 55 ಜನ 61 ಜನ ವಿದ್ಯಾರ್ಥಿಗಳಿದ್ದಾರೆ SSLC ಮತ್ತು PUC ಇಂದ. ಅವರಿಗೆ ಎಂಪ್ಲಾಯೀಸ್ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡಿದ್ವಿ. ಮತ್ತು ನಮ್ಮ ಸಂಸ್ಥೆಗಳಲ್ಲಿ 25-30 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. 2024 ಡಿಸೆಂಬರಿಂದ 2025 ನವೆಂಬರ್ ಅಂತಿಮ ಯಾರು ನಿವೃತ್ತಿಯನ್ನು ಹೊಂದಿದ್ದಾರೆ ಅವರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ವಿ. ಮತ್ತು ನಮ್ಮ ನೌಕರಲ್ಲಿರುವಂಥ ಒಂದು ಕ್ರೀಡೆಗಳನ್ನು ಇವತ್ತು ಬಹುಮಾನ ವಿತರಣೆ ಸಹ ಮಾಡ್ತಾಯಿದ್ವಿ. ಅವರು ಕ್ರೀಡೆಗಳನ್ನು ಮಾಡಿದ್ವಿ. ರಂಗೋಲಿ ಆಗಿರ್ಬೋದು, ಕ್ರಿಕೆಟು, ಇನ್ನಿತರ ಕಾರ್ಯಚಟುವಟಿಕೆಗಳು, ಸಾಹಿತ್ಯದಲ್ಲಾಗಿರ್ಬೋದು ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಅವರಿಗೆ ನಾವು ಇವತ್ತು ಬಹುಮಾನವನ್ನು ವಿತರಣೆ ಮಾಡ್ತಾಯಿದ್ವಿ. ನಮ್ಮ ಹೆಸರು ನಾಗರಾಜ ಅಂತೇಳಿ, ಕುವೆಂಪು ಕಲಾ ಸಂಘದ ಅಧ್ಯಕ್ಷರು. ಮತ್ತು ನಮ್ಮೆಲ್ಲ ಮಹೇಂದ್ರ ಅಂತೇಳಿ ಖಜಾಂಚಿಗಳಿದ್ದಾರೆ. ನಮ್ಮ ಆಂತರಿಕ ಲೆಕ್ಕ ಪರಿಶೋಧಕಿ ವಂಸ್ವಾಮಿ ಅವರಿದ್ದಾರೆ. ಕ್ರೀಡಾ ಸಚಿವರಾದಂತಹ ನಮ್ಮ ಜಗದೀಶ್ ಇದ್ದಾರೆ. ಈ ಕಡೆ ನಮ್ಮ ಕಾರ್ಯದರ್ಶಿಯವರಾದಂಥ ಸುರೇಶ್ ಅವರು ಎಲ್ಲರೂ ಸಹ ಇದ್ದಾರೆ. ನಮ್ಮೆಲ್ಲ ಸಮುದಾಯದ ಅಥವಾ ನಮ್ಮ ಜನಾಂಗಕ್ಕೆ, ನಮ್ಮ ದೇಶದ ಜನಗಳಿಗೆ ಹೊಸ ವರ್ಷ, ನಮಗಿನ ಆ್ಯಕ್ಚುಲಿ ಹೊಸ ವರ್ಷ ಇರುವಂಥ ಯುಗಾದಿ, ಆದರೆ ನಾವೆಲ್ಲ ಕ್ಯಾಲೆಂಡರ್ ವರ್ಷವನ್ನು ಆಚರಿಸ್ತಾ ಇರೋದ್ರಿಂದ ಎಲ್ಲರೂ ಸಹ ಹೊಸ ವರ್ಷವನ್ನು ಆಚರಿಸ್ತಾ ಸುಗ್ಗಿ ಹಬ್ಬ, ಸಂಕ್ರಾಂತಿ ಹಬ್ಬ ಬರುತ್ತೆ ನಮ್ಮೆಲ್ಲ ಹಿಂದೂಗಳಿಗೆ. ಆ ಸಂಕ್ರಾಂತಿ ಎಳ್ಳು ಬೆಲ್ಲವನ್ನು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಜನ್ಮ ಶತಮಾನೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ದಿನ ನಮ್ಮ ಒಂದು ವಕೀಲರ ಸಂಘದ ಎಂಪ್ಲಾಯೀಸ್ ಅಸೋಸಿಯೇಷನ್ ಜೊತೆಗೆ ಈ ಒಂದು ಲಲಿತ ಕಲಾ ಸಂಘದವರು ಈ ಒಂದು ಸಮಾರಂಭವನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾವು ಹಾರ್ದಿಕ ಸ್ವಾಗತವನ್ನು ಬಯಸ್ತೀವಿ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಕೆಲವೊಂದು ನಿವೃತ್ತವಾದಂತಹ ನೌಕರರಿಗೆ, ಅವರ ಮಕ್ಕಳಿಗೆ ಇಲ್ಲಿ ಸನ್ಮಾನವನ್ನು ಹಮ್ಮಿಕೊಂಡು ಈ ದಿನ ಈ ಸಮಾರಂಭವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಇದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಂಜಾವಧೂತ ಸ್ವಾಮೀಜಿಗಳಿಗೂ ಮತ್ತು ನಮ್ಮ ಜನಾಂಗದ ಎಲ್ಲ ಹಿರಿಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ,
ಈ ಕಾರ್ಯಕ್ರಮ ಪದೇ ಪದೇ ಪ್ರತಿ ವರ್ಷ ಹೀಗೆ ಚೆನ್ನಾಗಿ ನಡೀಲಿ. ನಮ್ಮೆಲ್ಲ ಸಮುದಾಯವರು ಒಗ್ಗೂಡಿ ಈ ಒಂದು ರಾಷ್ಟ್ರೀಯ ಹಬ್ಬವಾಗಿ